ರಜನಿಕಾಂತ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಜೈಲರ್ 2 ಶೂಟಿಂಗ್ ಕಳೆದ ಸೋಮವಾರದಿಂದ ಶುರುವಾಗಿದೆ. ನೆಲ್ಸನ್ ದಿಲೀಪ್ ಕುಮಾರ್ ನಿರ್ದೇಶನದ ಸಿನಿಮಾ 2023ರಲ್ಲಿ ತೆರೆಕಂಡ ಕಾಲಿವುಡ್ ಬ್ಲಾಕ್ ಬಸ್ಟರ್ ಸಿನಿಮಾ. ಸನ್ ಪಿಕ್ಚರ್ ಅದ್ದೂರಿಯಾಗಿ ನಿರ್ಮಿಸಿದ್ದ ಸಿನಿಮಾ 2023ರ ವರ್ಷದಲ್ಲಿ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲೇ ಅತ್ಯಧಿಕ ದುಡ್ಡು ಬಾಚಿದ ಸಿನಿಮಾ. 2023ರಲ್ಲಿ ತೆರೆಕಂಡ ಇಂಡಿಯನ್ ಸಿನಿಮಾಗಳ ಗಳಿಕೆಯಲ್ಲಿ ಟಾಪ್ 10 ಚಿತ್ರಗಳ ಲಿಸ್ಟ್ನಲ್ಲಿ ಜೈಲರ್ ಸಿನಿಮಾ ಕೂಡ ಇದೆ. ಇದಕ್ಕೆ ಸಿನಿಮಾದ ಮಾಸ್ ಕಂಟೆಂಟ್ ಒಂದು ಕಾರಣ ಆದ್ರೆ ಸಿನಿಮಾದಲ್ಲಿನ ಮಲ್ಟಿ ಸ್ಟಾರ್ ಕಾಸ್ಟ್ ಕೂಡ ಮತ್ತೊಂದು ಕಾರಣ ಆಗಿದೆ. ಮಾಲಿವುಡ್ನಿಂದ ಮೋಹನ್ ಲಾಲ್, ಸ್ಯಾಂಡಲ್ವುಡ್ನಿಂದ ಶಿವರಾಜ್ ಕುಮಾರ್, ತೆಲುಗುನಿಂದ ಸುನಿಲ್ ಹಾಗೂ ಹಿಂದಿಯಿಂದ ಜಾಕಿ ಶ್ರಾಫ್ನ ಆಯ್ಕೆ ಮಾಡಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳನ್ನ ನೀಡಲಾಗಿತ್ತು. ಈ ಗೆಸ್ಟ್ ಅಪಿರಿಯನ್ಸ್ಗಳೇ ಈ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಮಾಡ್ತು ಅಂದ್ರೂ ತಪ್ಪಿಲ್ಲ. ಇನ್ನು ಜೈಲರ್ ಸಿನಿಮಾದ ಸೀಕ್ವೆಲ್ ಕೂಡ ಅನೌನ್ಸ್ ಮಾಡಿದ ಸಿನಿಮಾ ಟೀಮ್ ಚಿತ್ರದ ನಿರ್ದೇಶಕ ನೆಲ್ಸನ್ ಹಾಗೂ ಸಿನಿಮಾದ ಸೂಪರ್ ಹಿಟ್ ಮ್ಯೂಸಿಕ್ನ ಸೂತ್ರಧಾರ ಅನಿರುದ್ಧ್ ರಜನಿಕಾಂತ್ ಜೊತೆ ಸೇರಿ ಒಂದು ಮಾಸ್ ಟೀಸರ್ ಮೂಲಕ ಜೈಲರ್ ಸೀಕ್ವೆಲ್ನ ಅನೌನ್ಸ್ ಮಾಡಿದ್ರು. ಈಗ ಸಿನಿಮಾದ ಶೂಟಿಂಗ್ ಶುರುವಾಗಿದೆ. ವಿಶೇಷ ಅಂದ್ರೆ ಜೈಲರ್ 2 ಸಿನಿಮಾ ಕೂಡ ಮಲ್ಟಿ ಸ್ಟಾರರ್ ಅನ್ನೋದು. ಜೈಲರ್ ಸೂಪರ್ ಹಿಟ್ ಆಗಿರೋ ಕಾರಣ ಈ ಸಿನಿಮಾಗೆ ಇನ್ನು ದೊಡ್ಡ ಸ್ಟಾರ್ ಕಾಸ್ಟ್ ತರೋ ಪ್ಲಾನ್ ಮಾಡ್ಕೊಂಡಿದೆ ಸಿನಿಮಾ ಟೀಮ್. ರಜನಿಕಾಂತ್ ಎನರ್ಜಿ ಮ್ಯಾಚ್ ಮಾಡಬಲ್ಲ ಸ್ಟಾರ್ ಕಾಸ್ಟ್ ನ ಆಯ್ಕೆ ಮಾಡೋದು ಸಿನಿಮಾ ಟೀಮ್ಗೆ ಕೂಡ ಚಾಲೆಂಜಿಂಗ್ ಆಗಿದೆ. ಆದ್ರೆ ಈ ಸಲ ನೆಲ್ಸನ್ ಅಂಡ್ ಟೀಮ್ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡಿದೆ. ಜೈಲರ್ ನಲ್ಲಿದ್ದ ರಮ್ಯಾ ಕೃಷ್ಣ ಸೇರಿದಂತೆ ಎಂಡ್ ಆಗದ ಕ್ಯಾರೆಕ್ಟರ್ಗಳು ಬಹುತೇಕ ಜೈಲರ್ 2 ನಲ್ಲಿ ಮುಂದುವರಿಯಲಿದ್ದು, ಸಿನಿಮಾಗೆ ಇರೋ ಹೈಪ್ಗೆ ತಕ್ಕಂತೆ ಮಾಸ್ ಎಂಟ್ರಿಗಳು ಸಿನಿಮಾದಲ್ಲಿ ಇರಲಿವೆ. ಅದರಲ್ಲೊಂದು ಆಶ್ಚರ್ಯ ಗೆಸ್ಟ್ ಅಪಿರಿಯನ್ಸ್ ಬಗ್ಗೆ ಈಗ ದೇಶದೆಲ್ಲೆಡೆ ಟಾಕ್ ಶುರು ಆಗಿದೆ. ಜೈಲರ್ 2 ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ರಜನಿ ಜೊತೆ ಇನ್ನೊಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ನಟಿಸೋ ಕುರಿತು ಡೇಟ್ಸ್ ಹಾಗೂ ಬಿಗ್ ರೆಮ್ಯುನರೇಷನ್ ಫೈನಲ್ ಹಂತದ ಮಾತುಕತೆ ನಡೀತಾ ಇದೆ. ಅಂದ್ಹಾಗೆ ಜೈಲರ್ 2 ನಲ್ಲಿನ ಆ ಇನ್ನೊಬ್ಬ ಸ್ಟಾರ್ ಹೀರೋ ಯಾರು ಅಂತ ಗೊತ್ತಾ? ಅವ್ರೇ ಬಾಲಯ್ಯ ಜೈಲರ್ 2 ನಲ್ಲಿ ಇರ್ತಾರೆ ಅನ್ನೋ ಸುದ್ದಿ ತುಂಬಾ ದಿನಗಳಿಂದಲೂ ಇದೆ. ಆದ್ರೆ ನಂದಮೂರಿ ಬಾಲಕೃಷ್ಣ ಬ್ಯಾಕ್ ಟು ಬ್ಯಾಕ್ ಹಿಟ್ಗಳನ್ನ ನೀಡ್ತಾ ಇರೋದ್ರಿಂದ ಬೇಡಿಕೆಯ ನಟರಾಗಿದ್ದಾರೆ. ಇದೇ ಕಾರಣಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ಕೂಡ. ಹಾಗಾಗಿ ಡೇಟ್ಸ್ ಹೊಂದಾಣಿಕೆ ಕಷ್ಟವಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಜೈಲರ್ 2 ನಲ್ಲಿ ಇನ್ನೊಂದು ಮೆಗಾ ಮಾಸ್ ಎಲಿಮೆಂಟ್ ಬಾಲಯ್ಯ ಇರಲಿದ್ದಾರೆ. ಜೈಲರ್ 2 ನಲ್ಲಿ ಬಾಲಯ್ಯದು ಗೆಸ್ಟ್ ಅಪಿರಿಯನ್ಸ್ ಅಲ್ವಾ, ಡೇಟ್ ಹೊಂದಾಣಿಕೆ ಅಷ್ಟು ಕಷ್ಟ ಆಗಲ್ಲ ಅಲ್ವಾ ಅಂತ ನಿಮ್ಗೆಲ್ಲ ಅನ್ಸಿರಬಹುದು. ಆದ್ರೆ ಮೂಲಗಳ ಪ್ರಕಾರ ನೆಲ್ಸನ್ ಬಾಲಯ್ಯ ಅವರನ್ನ ಅಪ್ರೋಚ್ ಮಾಡಿರೋದು ಒಂದು ವಿಶೇಷ ಪಾತ್ರಕ್ಕೆ. ಅದುವೇ ಜೈಲರ್ ಸಿನಿಮಾದಲ್ಲಿರೋ ಇನ್ನೊಬ್ಬ ಜೈಲರ್ ಪಾತ್ರಕ್ಕೆ. ಹೌದು, ಜೈಲರ್ 2 ಸಿನಿಮಾದಲ್ಲಿ ಇಬ್ಬರು ಜೈಲರ್ಗಳಿರ್ತಾರೆ. ಒಬ್ಬ ಜೈಲರ್ ರಜನಿಕಾಂತ್ ಆದ್ರೆ ಇನ್ನೊಬ್ಬ ಜೈಲರ್ ಬಾಲಯ್ಯ. ಒಬ್ಬ ಜೈಲರ್ ಹಾವಳಿನೇ ಅಷ್ಟು ಜೋರಾಗಿತ್ತು. ಈಗ ಮಾಸ್ಕ ಬಾಪ್ ಬಾಲಯ್ಯ ಇನ್ನೊಬ್ಬ ಜೈಲರ್ ಆದ್ರೆ ಸಿನಿಮಾ ಯಾವ ಮಟ್ಟಕ್ಕೆ ಇರಬಹುದು ಅಂದಾಜು ಮಾಡಿ. ಇಂಡಿಯಾದ ಈ ಮೆಗಾ ಮಾಸ್ ಸಿನಿಮಾಗೆ ಕಾಯ್ತಾ ಇರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.